ಫಾರೆಸ್ಟ್ ಡೈರೆಕ್ಟೆಡ್ ಬೈ ಚಂದ್ರಮೋಹನ್. ಇದರಲ್ಲಿ ಎಲ್ರಿಗೂ ಗೊತ್ತಿರೋ ಹಾಗೆ ಚಿಕ್ಕಣ್ಣ, ರಂಗಾಯಣ ರಘು, ಅನೀಶ್, ಗುರುನಂದನ್, ಅರ್ಚನಾ ಕೊಟ್ಟಿಗೆ ಅಂಡ್ ಶಾಲಿನಿ ಶೆಟ್ಟಿ ಇವರೆಲ್ಲ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅಂಡ್ ಈ ಸಿನಿಮಾ ಜನವರಿ 24ರಲ್ಲಿ ಥಿಯೇಟರ್ ರಿಲೀಸ್ ಆಗಿ ತುಂಬಾ ಪಾಸಿಟಿವ್ ರೆಸ್ಪಾನ್ಸ್ನ ಪಡ್ಕೊಂಡಿತ್ತು. ಆವಾಗ ನೋಡೋಕ್ಕಾಗಿರಲಿಲ್ಲ, ಸೊ ಇವಾಗ OTTನಲ್ಲಿ ರಿಲೀಸ್ ಮಾಡಿದ್ದಾರೆ. ಸೊ ಈ ಮೂವಿ ನನಗೆ ಹೇಗೆ ಅನ್ನಿಸ್ತು, ಎಷ್ಟು ನಗ್ಸುತ್ತೆ ಅಂತ ಇಂಡೆಪ್ತ್ ರಿವ್ಯೂನಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ಸಿನಿಮಾದ ಪ್ಲಾಟ್ ಏನಂದ್ರೆ, ಮೀನಾಕ್ಷಿ, ಬಡ್ಡಿ ಕುಮಾರ, ಸತೀಶ, ಸುನಿಲ್ ಅಂಡ್ ಗೋಪಾಲ್ ಸ್ವಾಮಿ ಇಷ್ಟೂ ಜನ ಫಾರೆಸ್ಟಲ್ಲಿ ಒಂದು ಗೋಲ್ಡ್ ಟ್ರೆಷರ್ನ ಹುಡುಕಕ್ಕೆ ಅಂತ ಹೋಗ್ತಾರೆ. ಸೊ ಆ ಜರ್ನಿಲಿ ಏನೇನು ನಡೆಯುತ್ತೆ, ಆ ಫಾರೆಸ್ಟಲ್ಲಿ ಟ್ರೆಷರ್ ಇದೆ ಅಂತ ಇವ್ರಿಗೆಲ್ಲ ಹೇಗೆ ಗೊತ್ತಾಗುತ್ತೆ, ಕೊನೆಗೆ ಆ ಚಿನ್ನ ಸಿಗುತ್ತಾ ಇಲ್ವಾ ಅನ್ನೋದೇ ಈ ಸಿನಿಮಾದ ಒನ್ಲೈನ್ ಸ್ಟೋರಿ. ಇನ್ನು ಮೂವಿ ಹೇಗಿದೆ ಅಂದರೆ, ಬರೀ ಹಾರರ್ಗೋಸ್ಕರ ನೋಡ್ತೀನಿ ಅಂದರೆ ಮಾತ್ರ ವೀಕ್ ಹಾರರ್ ಎಲಿಮೆಂಟ್ಸ್ ಇರುತ್ತೆ. ಬಟ್ ಕಾಮಿಡಿಯಾಗಿ ನೋಡ್ತೀನಿ ಅಂದರೆ ನಕ್ಕು ಸಾಕಾಗುತ್ತೆ, ಅಷ್ಟೇ ಚೆನ್ನಾಗಿದೆ. ಆ್ಯಂಡ್ ಒಂದೊಂದು ಕಡೆ ಡಬಲ್ ಮೀನಿಂಗ್ ಮತ್ತು ಹ್ಯೂಮರ್ ಸಕ್ಕದ ವರ್ಕ್ ಆಗುತ್ತೆ. ಆ್ಯಂಡ್ ಫಸ್ಟ್ ಹಾಫ್ ಮಾತ್ರ ಸಿಕ್ಕಾಪಟ್ಟೆ ಫನ್ ಇರುತ್ತೆ. ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ಸೀರಿಯಸ್ನೆಸ್ ಬರುತ್ತೆ, ಆದರೂ ಅಲ್ಲೂ ಬಿಡಲ್ಲ, ಕಾಮಿಡಿ ಮಾಡ್ತಾನೆ ಇರ್ತಾರೆ. ಎಸ್ಪೆಷಲಿ ಚಿಕ್ಕಣ್ಣ ಮತ್ತು ರಂಗಾಯಣ ರಘು ಅವರ ಕಾಂಬಿನೇಷನ್ ಹಿಲೇರಿಯಸ್ ಆಗಿರುತ್ತೆ. ಕಾನ್ವರ್ಸೇಷನ್ ಬಿಟ್ವೀನ್ ಕ್ಯಾರೆಕ್ಟರ್ಸ್ ಆ್ಯಂಡ್ ಡೈಲಾಗ್ ಡೆಲಿವರಿ ಹೀಗೆ ಪ್ರತಿಯೊಂದು ಸಿನಿಮಾ ಮುಗಿಯೋವರೆಗೂ ಫೇಸಲ್ಲಿ ನಗುನ ಹಾಗೆ ಮೇಂಟೈನ್ ಮಾಡಿಸ್ತಾರೆ. ಥ್ರೂ ಔಟ್ ದ ಮೂವಿ ಕಾಮಿಡಿ ಜನರೇಟ್ ಆಗ್ತಾನೆ ಇರೋದ್ರಿಂದ ಎಲ್ಲೂ ಬೋರ್ ಆಗಲಿ ಲ್ಯಾಗ್ ಆಗಲಿ ಅನ್ನೋ ಮಾತೇ ಇಲ್ಲ. ಫುಲ್ ಮೂವಿ ನಿಮ್ಮನ್ನು ಎಂಗೇಜಿಂಗ್ ಆಗಿ ಇಡುತ್ತೆ. ಆ್ಯಂಡ್ ಇಲ್ಲಿರೋ ಜರ್ನಿಯಲ್ಲಿ ಕ್ರಿಯೇಟ್ ಆಗೋ ಈಚ್ ಆ್ಯಂಡ್ ಎವ್ರಿಥಿಂಗ್ ಸಿಚುವೇಶನಲ್ ಕಾಮಿಡಿ ಆ ಜರ್ನಿ ಜೊತೆಗೆ ನಿಮ್ಮನ್ನು ಸಹ ಕರ್ಕೊಂಡು ಹೋಗ್ಬಿಡುತ್ತೆ. ಇನ್ನು ಕೆಲವೊಂದು ಸೀನ್ಸ್ಗಳು ಡಬಲ್ ಮೀನಿಂಗ್ ಇರೋದ್ರಿಂದ ಕೆಲವರಿಗೆ ಅನ್ಕಂಫರ್ಟಬಲ್ ಫೀಲ್ ಆಗ್ಬೋದು. ಆದರೆ ಅದೇ ಸೀನ್ಸ್ಗಳೇ ಆಲ್ಮೋಸ್ಟ್ ಎಲ್ಲರಿಗೂ ಇಡೀ ಸಿನಿಮಾದಲ್ಲಿ ನಗು ತೋರಿಸೋದು. ಇನ್ನು ಇಂಟರ್ವಲಲ್ಲಿ ಒಂದು ಟ್ವಿಸ್ಟ್ ಇರುತ್ತೆ. ಆ್ಯಂಡ್ ಇಂಟರ್ವಲ್ವರೆಗೂ ತುಂಬ ಫನ್ ಇದ್ದು ಇಂಟರ್ವಲ್ ಆದಮೇಲೆ ಸಡನ್ ಆಗಿ ಸೀರಿಯಸ್ ಟೋನ್ಗೆ ಶಿಫ್ಟ್ ಆಗುತ್ತೆ. ಆದರೂ ಅಂಥ ಸೀರಿಯಸ್ ಸಿಚುವೇಶನಲ್ಲೂ ಫನ್ ಜನರೇಟ್ ಮಾಡ್ತಾರೆ. ಇನ್ಫ್ಯಾಕ್ಟ್ ಅದು ಚೆನ್ನಾಗೇ ವರ್ಕ್ ಆಯಿತು. ನೆಕ್ಸ್ಟ್ ಇದರಲ್ಲಿ ಹಾರರ್ ಎಲಿಮೆಂಟ್ಸ್ ಏನೋ ಇದೆ, ಆದರೆ ಅದು ಚೂರು ಭಯ ಆಗಲ್ಲ. ಇಲ್ಲಿರೋದು ಎದುರಿಸೋ ದೆವ್ವ ಅಲ್ಲ, ಇದು ಬೇರೆ ಥರ ಹಾರರ್ ಎಲಿಮೆಂಟ್. ಸಿನಿಮಾ ನೋಡಿದಾಗ ನಿಮಗೆ ಅರ್ಥ ಆಗುತ್ತೆ. ಆ್ಯಂಡ್ ಲಾಸ್ಟ್ 30 ಮಿನಿಟ್ಸ್ ಆತ್ಮಗಳ ಆವಾಹನ ಪೋಷನ್ ಇರುತ್ತೆ. ಅಲ್ಲಿ ಆ್ಯಕ್ಷನ್ ಸೀಕ್ವೆನ್ಸ್ ಡೀಸೆಂಟ್ ಆಗಿತ್ತು. ಆ್ಯಂಡ್ ಇಲ್ಲಿ ನೆಗೆಟಿವ್ ಆಗಿದ್ದು ಅಂದರೆ ಇದರ ಪಾರ್ಟು ಕೂಡ ಬರುತ್ತೆ ಅಂತ ಕತೆನ ನೀಟಾಗಿ ಎಂಡ್ ಕೂಡ ಮಾಡಿಲ್ಲ. ಅರ್ಧದಲ್ಲೇ ಮನೆಗೆ ಹೋಗಿ ಸಾಕು ಅಂದಂಗಿತ್ತು. ನೆಕ್ಸ್ಟ್ ಪರ್ಫಾರ್ಮೆನ್ಸಸ್ ವೈಸ್ ಕ್ಯಾರೆಕ್ಟರ್ಸ್ಗಳನ್ನ ಕ್ರೇಜಿಯಾಗಿ ಬರ್ಕೊಂಡಿದ್ದಾರೆ. ಒಂದೊಂದು ಯುನಿಕ್ ಆಗಿ ಹೆವಿ ಕನೆಕ್ಟ್ ಆಗುತ್ತೆ. ಅದರಲ್ಲೂ ಚಿಕ್ಕಣ್ಣ ಕ್ಯಾರೆಕ್ಟರ್ಗೆ ಕಿವಿ ಕೇಳಿಸದೇ ಇರೋದು ಮಾತ್ರ ಈ ಸಿನಿಮಾಗೆ ಬಿಗ್ಗೆಸ್ಟ್ ಪ್ಲಸ್ ಆಯಿತು. ಆ್ಯಂಡ್ ರಂಗಾಯಣ ರಘು ಅವರಿಗೆ ಡ್ಯೂಯಲ್ ಶೇಡ್ ಕೊಟ್ಟಿದ್ದಾರೆ. ಅವರ ಪರ್ಫಾರ್ಮೆನ್ಸ್ ಎಂಥದ್ದು ಅಂತ ಹೇಳೋದೇ ಬೇಡ, ಯಾವ ರೋಲ್ ಕೊಟ್ಟರು ತಿಂದು ಬಿಸಾಕ್ತಾರೆ. ಇನ್ನು ಅನೀಶ್, ಗುರುನಂದನ್, ಅರ್ಚನಾ ಕೊಟ್ಟಿಗೆ ಇವ್ರುಗಳ ಪರ್ಫಾರ್ಮೆನ್ಸ್ ಕೂಡ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಶಾಲಿನಿ ಶೆಟ್ಟಿ, ಪ್ರಕಾಶ್ ತುಮಿನಾಡ್, ದೀಪಕ್ ರಾಜ್ ಪಣಜೆ ಆ್ಯಂಡ್ ಸೂರಜ್ ಪಾಪ್ಸ್ ಇವರಿಗೆಲ್ಲ ಸ್ಕ್ರೀನ್ ಪ್ರೆಸೆನ್ಸ್ ಕಮ್ಮಿ ಇದ್ರು ಇಂಪ್ಯಾಕ್ಟ್ ರೋಲ್ನೇ ಕೊಟ್ಟಿದ್ದಾರೆ. ಅದನ್ನು ಇವರೆಲ್ಲ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ನೆಕ್ಸ್ಟ್ ಟೆಕ್ನಿಕಲ್ ವೈಸ್ ಪ್ರೊಡಕ್ಷನ್ ವ್ಯಾಲ್ಯೂಸ್, ಸಿನಿಮಾಟೋಗ್ರಫಿ, ಎಡಿಟಿಂಗ್ ವರ್ಕ್, ವಿಜುವಲ್ಸ್, ಲೊಕೇಶನ್ಸ್, ಫಾರೆಸ್ಟ್ ಏರಿಯಾ ಇವೆಲ್ಲ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಇನ್ನು ಸ್ಕ್ರೀನ್ ಪ್ಲೇ ಆ್ಯಂಡ್ ಡೈರೆಕ್ಷನ್ ಟಾಪ್ ನಾಚ್. ಆ್ಯಂಡ್ BGM ಇಂಟರ್ವಲಲ್ಲಿ ಆ್ಯಂಡ್ ಬೇಕಾಗಿರೋ ಜಾಗದಲ್ಲಿ ಮಾತ್ರ ಹಾಕಿದರೆ ಅದು ಹೆವಿ ಇಂಪ್ಯಾಕ್ಟ್ ಮಾಡುತ್ತೆ. ಇನ್ನು ಸಾಂಗ್ಸ್ಗಳು ಡೀಸೆಂಟ್ ಆಗಿತ್ತು, ಡಿಸ್ಟರ್ಬ್ ಏನು ಮಾಡಲಿಲ್ಲ, ಸಿಚುಯೇಷನ್ಸ್ಗೆ ತಕ್ಕಂತೆ ಇದ್ದಾವೆ. ಸೊ ಓವರ್ ಆಲ್ ಆಡಿಯನ್ಸ್ಗೆ ಒಂದು ಮೂವಿ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಕೊಡಬೇಕೋ ಆ ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಈ ಮೂವಿ 95% ಕೊಡುತ್ತೆ. ಬಟ್ ಮಿಕ್ಕಿರೋ 5% ಏನಂದರೆ ಕತೆನ ಸರಿಯಾಗಿ ಎಂಡ್ ಮಾಡಿಲ್ಲ. ಬಟ್ ಈ ಕಾಮಿಡಿ, ಹಾರರ್, ಆ್ಯಕ್ಷನ್, ಥ್ರಿಲ್ಲರ್ ಆ್ಯಂಡ್ ಪರ್ಫಾರ್ಮೆನ್ಸ್ ಇವೆಲ್ಲ ಇರೋದ್ರಿಂದ ಸಖತ್ ಎಂಟರ್ಟೈನ್ ಮಾಡುತ್ತೆ. ಯಾರೂ ಮಿಸ್ ಮಾಡಬೇಡಿ, ತುಂಬ ನಗ್ಸೋ ಅಂಥ ಸಿನಿಮಾ ಇದು. ಅಡಲ್ಟ್ ಸೀನ್ಸ್ ಇರಲ್ಲ, ಬಟ್ ಅನ್ಕಂಫರ್ಟಬಲ್ ಡಬಲ್ ಮೀನಿಂಗ್ ಸೀನ್ಸ್ ಇರುತ್ತೆ. ಅದು ಕೆಲವರಿಗೆ ಅನಿಸ್ಬೋದು, ಇನ್ನು ಕೆಲವರಿಗೆ ಅನಿಸ್ದಲೇನೂ ಇರ್ಬೋದು. ಆ್ಯಂಡ್ ಈ ಮೂವಿ ನಿಮಗೆ ಅಮೆಝಾನ್ ಪ್ರೈಮ್ನಲ್ಲಿ ಸಿಗುತ್ತೆ. ಇದಕ್ಕೆ ನಾನು ಕೊಡೋ ರೇಟಿಂಗ್ 10ಗೆ 9. ಆಲ್ರೆಡಿ ತುಂಬ ಜನ ನೋಡಿರ್ತೀರ, ನೋಡಿಲ್ಲದೆ ಇರೋರು ಮಿಸ್ ಮಾಡ್ದಲೇ ನೋಡಿ, ನೋಡಿರೋರು ನಿಮ್ಮ ಎಕ್ಸ್ಪೀರಿಯನ್ಸ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಈ ರಿವ್ಯೂ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರಾಗಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.